ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಮೂವಿನ ಯಾರು ಪೈರಸಿ ಮಾಡಬೇಡಿ. ನಮಸ್ಕಾರ ನಮ್ಮ ಕನ್ನಡದ ಜನತೆಗೆ, ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ. ನಾನು ಇವತ್ತು ಸಕ್ಕತ್ತಾಗಿರೋ ಅಂದ್ರೆ ನನ್ನ ಫೇವ್ರೆಟ್ ಹೀರೋ ಆಗಿರುವಂತ ಅಪ್ಪು ಬಾಸ್ ಅವರ ಮಗನ ಮೂವಿ ನೋಡ್ಕೊಂಡ್ ಬಂದಿದ್ದೀನಿ. ಒಂದು ಸರಳ ಪ್ರೇಮ ಕತೆ, ಸಕ್ಕತ್ತಾಗಿದೆ. ಒಂದು ಸರಳ ಪ್ರೇಮ ಕತೆ, ಅದೇ ಏನ್ ಟೈಟಲ್ ಇದೆ ಅಲ್ವಾ, ಮೂವಿ ಕೂಡ ಅಷ್ಟೇ ಸರಳವಾಗಿದೆ. ಯಾಕಂತಂದ್ರೆ ಮೂವಿ ನೋಡ್ತಾ ಇದ್ದಂಗೆ ಒಂದ್ ಸ್ವಲ್ಪನೂ ಎಲ್ಲೂ ಕೂಡ ಬೋರ್ ಆಗಲ್ಲ ನಿಮ್ಗೆ. ಸೊ ಇವಾಗ ಏನ್ ನೀವು ಫಸ್ಟ್ಲಿಂದ ನೋಡ್ಕೊಂಡ್ ಬರ್ತೀರಾ, ಅದಾದ್ಮೇಲೆ ಇಂಟರ್ವೆಲ್ ಬಿಟ್ಮೇಲೆ ನೋಡ್ತೀರಾ, ಎಲ್ಲೂ ಕೂಡ ಬೋರ್ ಆಗಲ್ಲ. ಫಸ್ಟ್ ಹಾಫ್ ಅಲ್ಲೂ ಬೋರ್ ಆಗಲ್ಲ, ಸೆಕೆಂಡ್ ಹಾಫ್ ಅಲ್ಲೂ ಬೋರ್ ಆಗಲ್ಲ. ಒಂದ್ ಏನಿದೆ ಈ ಮೂವಿಯಲ್ಲಿ ಮಾತ್ರ ಫೈಟಿಂಗ್ ಇಲ್ಲ ಕಣ್ರಿ. ಓಕೆನಾ, ಫೈಟಿಂಗ್ ನೋಡ್ಬೇಕಂತ ಅಂದ್ರೆ ಇದು ಮೂವಿಯಲ್ಲಿ ಫೈಟಿಂಗ್ ಇಲ್ಲ. ಫೈಟಿಂಗ್ ಇಲ್ಲ ಅಂದ್ರೂ ಕೂಡ ಮೂವಿ ಮಾತ್ರ ಸಕ್ಕತ್ತಾಗಿದೆ. ಇದ್ರ ಬಗ್ಗೆ ಹೇಳಕ್ಕೆ ಮಾತೆ ಬರಲ್ಲ, ಹಂಗಿದೆ. ಯಾಕಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಇದೆ, ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಆಮೇಲೆ ಏನಪ್ಪಾ ಅಂದ್ರೆ ಇದ್ರಲ್ಲಿ ಲವ್ ಫೇಲ್ಯೂರ್ ಸೆಂಟಿಮೆಂಟು ಇದೆ, ಆಮೇಲೆ ಲವರ್ಸ್ ಒಂದಾಗೋದು ಕೂಡ ಇದೆ. ಸಕ್ಕತ್ತಾಗಿದೆ. ಅದ್ರಲ್ಲಿ ಟ್ವಿಸ್ಟ್ ಹೆಂಗಿದೆ ಅಂದ್ರೆ ಸೊ ಲವ್ ಮಾಡ್ತಿರೋರು ಒಬ್ಬರನ್ನ ವಿನಯ್ ರಾಜ್ಕುಮಾರ್ ಅವರ ಆಕ್ಟಿಂಗ್ ಮಾತ್ರ ಅಲ್ಟಿ. ಒಂದೊಂದು ಪ್ರತಿಯೊಂದು ಅವರು ಡೈಲಾಗ್ಸ್ಗಳಾಗ್ಲಿ, ಆಮೇಲೆ ಸಾಂಗು ನಿಜವಾಗ್ಲೂ ಕಣ್ರಿ, ಜೀನು ಜೀನುಗೋ ಸಕ್ಕತ್ತಾಗಿದೆ. ಅದ್ರ ಸಾಂಗ್ ಸಕ್ಕತ್ತಾಗಿದೆ, ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಮೂವಿ ರಾಜ್ಕುಮಾರ್ ಅವ್ರು ಮಾತ್ರ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಒಂದು ಅವ್ರ ಮೇಲೆ ಒಂದು ಹೋಪ್ ಇತ್ತು, ಯಾಕಂತಂದ್ರೆ ನಮ್ಮ ಅಪ್ಪು ಸರ್ನ ನಾವು ಇವ್ರ ಮುಖಾಂತರ ಕಾಣ್ತಾ ಇದೀವಿ. ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟೋದು ಅಂತ ಪ್ರೂವ್ ಮಾಡ್ಬಿಟ್ರು ಇವರು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಗಳೆಲ್ಲ ಇವ್ರ ಮೇಲೆ ಒಂದು ಹೋಪ್ ಇಟ್ಕೊಂಡಿದ್ರು, ಆ ಹೋಪ್ ನ ಇವರು ಕಳ್ಕೊಂಡಿಲ್ಲ. ನಿಜವಾಗ್ಲೂ ಮೂವಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬರೀ ಲವರ್ಸ್ ಗಳು ಅಷ್ಟೇ ನೋಡುವಂತ, ಒಂದೊಂದು ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಇದೆ. ನಿಜವಾಗ್ಲೂ ಕುತ್ಕೊಂಡು ನೋಡ್ತಾ ಇದ್ದೀನಿ, ಇದಾದ್ಮೇಲೆ ಏನ್ ಬರುತ್ತೆ, ಇದಾದ್ಮೇಲೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಅದಾದ್ಮೇಲೆ ಸಾಂಗ್ ಆಡ್ತಾರೆ ಯಾರು ಕ್ಯೂರಿಯಾಸಿಟಿ. ಏನಪ್ಪಾ ಅಂದ್ರೆ ಇದ್ರಲ್ಲಿ ಪ್ರತಿಯೊಂದು ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ. ಒಂದು ಹಂಬ್ಲ ಒಂಥರ ನೋಡ್ತಾ ಇದ್ರೆ ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿನ ಮೇಂಟೈನ್ ಮಾಡಿದ್ರಲ್ವಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮೂವಿ. ಬರೇ ಇವಾಗ ಏನಪ್ಪಾ ಅಂದ್ರೆ ಲವರ್ಸ್ ಡೇ ಬೇರೆ ಬರ್ತಾ ಇದೆ. ಕರೆಕ್ಟ್ ಆಗಿ ಒಂದು ಸರಳ ಪ್ರೇಮ ಕತೆ ತೆಗ್ದಾಕಿದ್ರೆ, ಒಂದು ವಿರಳ ಪ್ರೇಮ ಕತೆ ಅನ್ನೋದನ್ನ ಒಂದು ಸರಳ ಪ್ರೇಮ ಕತೆ ಅಂತ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಲವರ್ಸ್ ಗಳು ಬಂದು ನೋಡ್ಬೋದು. ಆಮೇಲೆ ಯಾರ್ಯಾರು ಲವ್ ಫೇಲ್ಯೂರ್ ಆಗಿದೆ ಅವರು ಕೂಡ ಬಂದು ನೋಡಿ. ಆಮೇಲೆ ಬರೀ ಲವರ್ಸ್ ಗಳು ಅಷ್ಟೇ ನೋಡುವಂತ ಮೂವಿ ಅಲ್ಲ, ಖಂಡಿತವಾಗ್ಲೂ ನಿಮ್ಮ ಫ್ಯಾಮ್ಲಿನ ಕರ್ಕೊಂಡ್ಬಂದು ನೋಡ್ಬೋದು ಮೂವಿ. ಫ್ಯಾಮ್ಲಿ ಕರ್ಕೊಂಡ್ಬಂದ್ರೆ ಇನ್ನೂ ಜೋಶ್ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಂದು ಹೋಪ್ನ ಇಟ್ಕೊಂಡಿದ್ವಿ, ನಿಜವಾಗ್ಲೂ ಆ ಹೋಪ್ನ ಕಳ್ಕೊಂಡಿಲ್ಲ. ನಮ್ಮ ವಿನಯ್ ರಾಜ್ಕುಮಾರ್ ಅವರು ಹೋಪ್ನ ಕಳ್ಕೊಂಡಿಲ್ಲ. ಮೂವಿನ ಅದೇ ತರ ಯಾವ ತರ ನಾವು ಹೋಪ್ ಇಟ್ಟಿದ್ವೋ ಒಂದು ಖುಷಿ ಇರುತ್ತೆ. ಯಾಕಂತಂದ್ರೆ ನಮ್ಗೆ ಅಪ್ಪು ಬಾಸ್ನ ನಾವು ಇವರಲ್ಲಿ ಕಾಣ್ತಾ ಇದೀವಿ. ಆ ಸಕ್ಸಸ್ ಏನಿದೆ ಅಲ್ವಾ, ಖಂಡಿತವಾಗ್ಲೂ ಇವಾಗ ಬಂದೇ ಬರುತ್ತೆ. ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ ಇನ್ ಮುಂದೆ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರಿ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಮೂವಿನ ಯಾರು ಪೈರಸಿ ಮಾಡಬೇಡಿ. ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಸಮೇತ ಮೂವಿನ ನೋಡಿ. ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದಂದ್ರೆ ದಯವಿಟ್ಟು ಪೈರಸಿ ಮಾತ್ರ ಮಾಡಬೇಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಅಪ್ಪು ಬಾಸ್.